ಅವ್ರದ್ದು ಒಂದು ವಿಶೇಷವಾದಂಥ ಕಥೆ. ಓಕೆ. ಒಟ್ಟಿನಲ್ಲಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಭಾಗವತದಲ್ಲಿ ಒಂದು ಉಲ್ಲೇಖ ಇದ್ರದ್ದು ಪ್ರಹ್ಲಾದನ ಬಗ್ಗೆ ಇದೆ ಅಂದರೆ ಎಲ್ಲ ದೇವತೆಗಳು ನಾರಾಯಣನ ಹೋಗಿ ಪ್ರಾರ್ಥನೆ ಮಾಡ್ಕೋತಾರೆ. ಹಿರಣ್ಯಕಾಶಿಪು ಕಾಟ ನಾವು ತಡೆಯೋಕ್ಕಾಗಲ್ಲ, ಯಾಗ ಯಜ್ಞಗಳನ್ನು ಮಾಡೋಕ್ಕಾಗಲ್ಲ, ಧ್ಯಾನಗಳನ್ನು ಮಾಡೋಕ್ಕಾಗಲ್ಲ, ಗೋಹತ್ಯೆಗಳು ನಡೀತಾ ಇದೆ, ಗುರುಕುಲನೆಲ್ಲ ಧ್ವಂಸ ಮಾಡ್ತಾ ಇದ್ದಾನೆ ಹಿರಣ್ಯಕಶಿಪು, ತಡ್ಕೊಳಕ್ಕಾಗಲ್ಲ, ಇದನ್ನು ಯಾರು ತಡೀತಾರೆ ಅಂತ ಎಲ್ಲ ಇಂದ್ರಾದಿ ದೇವತೆಗಳೆಲ್ಲ ವೈಕುಂಠಕ್ಕೆ ಹೋಗಿ ನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. ಆಗ ನಾರಾಯಣ ಒಂದು ಮಾತು ಹೇಳ್ತಾನೆ, ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ. ಒಬ್ಬ ಪುತ್ರ ಹುಡ್ತಾನೆ ಹಿರಣ್ಯಕಶಿಪಿಗೆ, ನಿರ್ವೈರಾಯ, ಅವನು ಯಾರನ್ನೂ ದ್ವೇಷ ಅಲ್ಲ, ಪ್ರಶಾಂತಾಯ ಪ್ರಶಾಂತವಾಗಿರ್ತಾನೆ, ಸ್ವಸುತಾಯ ಅವನ ಮಗನೇ, ಮಹಾತ್ಮನೇ ಮಹಾತ್ಮ ಹುಡ್ತಾನೆ. ಯಾರು? ನಾರಾಯಣ ಹೇಳಿದ್ದು. ಪ್ರಹ್ಲಾದ ಹುಟ್ಟಕ್ಕೆ ಮುಂಚೆ ನಾರಾಯಣ ಹೇಳಿದ್ದು ಅಂತ ಮಹಾತ್ಮ ಹುಟ್ಟುತ್ತಾನೆ. ಅವನಿಗೆ ಹಿರಣ್ಯಕಶಿಪು ಸಂಕಟ ಕೊಟ್ಟಾಗ, ಅವನಿಗೆ ದ್ರೋಹ ಬಗೆದಾಗ ನಾನು ಅವನು ಸಂಹಾರ ಮಾಡ್ತೀನಿ, ಅಲ್ಲಿವರೆಗೂ ನೀವು ತಾಳ್ಮೆಯಿಂದಿರ, ಆ ಕಾಲ ಬರುತ್ತೆ ಅಂತ. ಅಂದರೆ ಭಗವಂತನೇ ಸುಜೀವಿಗಳನ್ನ ಹೊಗಳ್ತಾನೆ. ಇದು ನಮ್ಮ ದೇಶದ ವೈಭವ. ಇದು ಅಂಥ ಮಹಾನ್ ಚೇತನ ರಾಘವೇಂದ್ರ ಸ್ವಾಮಿ. ಆ ಪ್ರಹ್ಲಾದರಾಜರೇ ರಾಘವೇಂದ್ರ ಸ್ವಾಮಿ. ಪ್ರಹ್ಲಾದರಾಜರು, ಆಮೇಲೆ ವ್ಯಾಸರಾಜರು ತದನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳು.